ಕಣ್ಣು ತೆಗೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ರೆಪ್ಪೆ ಬಡಿಯೋ ಈ ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ ಮನುಜ. ನೋಡು ಮನುಜ, ಜೀವನದಲ್ಲಿ ನೀನು ಕಷ್ಟಪಟ್ಟು ದುಡಿದಿರುವಂತ ಆಸ್ತಿಪಾಸ್ತಿನೂ ನಿನ್ನದಲ್ಲ, ತಿಳಿದುಕೋ. ನೀನು ಸಂಪಾದಿಸಿರೋ ಒಳ್ಳೆ ಕೆಲಸಗಳೇ ನಿನ್ನ ಜೊತೆಗೆ ಬರುವುದು. ನೀನು ಅಂದುಕೊಳ್ಳೋ ಆ 4 ಜನನೇ ನಿಮ್ಮ ಜೊತೆಗೆ ಬರುತ್ತಾರೆ. ಅಂದಾಗೆ ಈ ದ್ವೇಷಗಳು, ಹೊಟ್ಟೆ ಕಿಚ್ಚೆಲ್ಲ ಮರೆತು ಹೋಗಿ ಶಾಶ್ವತವಾಗಿ ನಿದ್ರೆ ಹೋಗೋ. ನಿನ್ನ ಮರಿಬೇಕು ಅಂತ ಅದೆಷ್ಟೇ ಪ್ರಯತ್ನ ಪಟ್ರು ನನ್ನ ಕೈಯಿಂದ ಮರೆಯಕ್ಕಾಗ್ತಿಲ್ಲ. ನಿನ್ನ ಜ್ಞಾಪಕ ಜೊತೆಲಿದ್ರು, ಎಲ್ಲರೂ ಇದ್ರೂನು ಒಬ್ಬಂಟಿಯಾಗ್ಬಿಟ್ಟಿದೀನಿ. ಯಾವ ಟೈಮಿಗೆ ಯಾವ ಕೆಲ್ಸ ಮಾಡದೇ ಇದ್ರು ತೊಂದ್ರೆ ಇಲ್ಲಪ್ಪ. ಆದ್ರೆ ಕೆಟ್ಟೋರಿದಾರಲ್ಲ, ಟೈಮಿಗೆ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಅಬ್ಬಾ ನರ ಎಲ್ಲ ಝೀಂಗ್ ಆಗ್ಬಿಡುತ್ತೆ. ಹೌದು, ಈ ಅಪ್ಪಣ್ಣ ಏನೋ ಕಾಣಿಸ್ತಾ ಇಲ್ವೇ? ಎಲ್ ಸತ್ತೋದ್ಯಪ್ಪ? ಓಯ್ ಅಪ್ಪಣ್ಣ! ನನ್ ಗೆಣ್ಣೆನೆ ಮಹಾದೇವ್ರು. ಆಹಾ, ನೀನ್ ಬಾಟ್ಲಲ್ಲಿರೋವರೆಗೂ ಚೆನ್ನಾಗೇ ಇರ್ತೀಯ. ನಮ್ ಬಾಡಿ ಒಳಗಡೆ ಹೋಗಿದ ತಕ್ಷಣ ಪ್ರತಾಪನ ಶುರು ಮಾಡ್ತೀಯ. ನಿನ್ ಬಗ್ಗೆ ಏನ್ ಹೇಳು ಅಂತೀಯ, ಹೇಗ್ ಹೇಳು ಅಂತೀಯ? ಶಾಂಪೇನು, ಕ್ವಾಟ್ರು, ಆಫು, ಫುಲ್ಲು, ಈ ತರ 4 ನಾಮ ಇಟ್ಕೊಂಡಿರೋ ದೇವ್ರೆ ನಿನ್ಗೆ ಶತಕೋಟಿ ನಮಸ್ಕಾರನಪ್ಪ. ಬಾರೋ ಬಾರೋ ಅಪ್ಪಣ್ಣ. ಶ್ರೀಮನ್ ಅಖಂಡಾದಿ ಕೋಟ್ಯಾಧಿಪತಿಗಳಿಗೆಲ್ಲ ರಾಜ ನೀನು, ಮಹಾರಾಜ ನೀನು, ನೀನೇನಪ್ಪ ದೊಡ್ಡವನು. ನಿನ್ನ ಸೇಸೋ ಅಂತ ಡ್ರೈವರು, ಫಿಟ್ಟರು, ಕೆಲ್ಸ ಮಾಡೋರು, ಕೂಲಿ ಮಾಡೋರು, ಮೂಟೆ ಓರೋರು ಎಲ್ಲಾರು ನಿನ್ನ ಕುಡಿತಾರೆ ಕಾಣಪ್ಪ. ನಿನ್ನಿಂದ ಮೊದ್ಲು ತಪ್ಪಿಸ್ಕೋತೀನಿ, ಮೊದ್ಲು ಬಾ. ನಮಸ್ತೆ ನಮಃ. ಗುರು, ನಿನ್ ಹತ್ರ ಒಂದ್ ವಿಷಯ ಕೇಳ್ಬೇಕು ಅಂತ ಇದ್ದೆ. ಹೇಳಪ್ಪ. ನೀನ್ ಯಾವಾಗ ನೋಡಿದ್ರು ಮನ್ಸಲ್ಲಿ ಏನಾದ್ರು ನೋವು ಅನ್ಭವಿಸ್ತಾನೆ ಇರ್ತೀಯಲ್ಲ ಗುರು. ಗುರು, ಏನ್ ಗಾಳಿ ಬೀಸ್ತೈತೆ? ಟಿವಿಲಿ ಗಾಳಿ ಬೀಸಲ್ಲ ಅಂತ ಹೇಳಿದ್ರು ಅಲ್ವಾ? ನೋಡ್ಲೋ ಅಪ್ಪಣ್ಣ, ಟಿವಿಲಿ ಗಾಳಿ ಇದೆ ಅಂತಂದ್ರೆ ಅದು ಇಲ್ದಂಗೆ, ಇಲ್ಲ ಅಂತಂದ್ರೆ ಅದು ಇದ್ದಂಗೆ. ಅದು ಗೊತ್ತಿಲ್ದೆ ನೀನ್ ಹೆಂಗೋ ಬದುಕಿದೀಯ ಗುರು. ಇದೆಲ್ಲ ನನ್ಗೆ ಅರ್ಥ ಆಗಿದ್ರೆ ನಾನ್ ಯಾಕೆ ಗುರು ಇಲ್ಲಿ ಕೆಲ್ಸ ಮಾಡ್ತಿದ್ದೆ? ಸಿಟಿಲ ಏನೋ ಬೇರೆ ಕೆಲ್ಸ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತಾ ಇದ್ದೆ. ನೀನ್ ಇಂಥ ಕೆಲ್ಸದ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ, ನಂಗ್ ತಿಕ್ಲಾತ್ಬಿಡುತ್ತೆ. ಈ ದೇಶದ ಸತ್ಯ ಹರಿಶ್ಚಂದ್ರನೇ ಈ ಕೆಲ್ಸ ಮಾಡಿರೋದು. ಇಲ್ಲೋಡು, ದೇಶಕ್ಕೆ ಪ್ರಧಾನಮಂತ್ರಿ ಆದ್ರು, ಮುಖ್ಯಮಂತ್ರಿ ಆದ್ರು, ಜಿಲ್ಲಾ ಕಲೆಕ್ಟರ್ ಆದ್ರು, ದೊಡ್ಡೋರಾಗ್ಲಿ ಚಿಕ್ಕವರಾಗ್ಲಿ ಎಲ್ರು ಈ ಮಣ್ಣಲ್ಲಿ ಮಣ್ಣಾಗ್ಬೇಕಲ್ವೇ ಅಲ್ಲ? ಅದ್ ಸರಿ, ಬೀಭತ್ಸಕ್ಕೆಲ್ಲ ಕಾರಣ ಅಂದ್ರೆ ಆ ರಾಣಿ ಆತ್ಮನೇ ಅಂತೀಯ? ಸುಮ್ನಿರ, ಅದು ರಾಜ ಅವ್ರ ಬಂಗ್ಲೆ ತಾನೆ? ಹೌದು. ಆ ರಾಜರಿಗೆ ನನಗ್ ಹತ್ತಿರದವರು ಆ ರಾಣಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆ ಆತ್ಮ ಇಲ್ಲೇ ಎಲ್ಲೋ ತಿರ್ಗಾಡ್ತಿದೆ ಅಂತ ನಿನ್ ಬಾಯಿಂದ ಹೇಳ್ತಾ ಇದೀಯಾ? ಕೇಳ್ತಾ ಇದೀನಿ. ಗುರು, ನಿನ್ಗೇನಾದ್ರೂ ಕಾಣಿಸ್ತಾ? ಲೇ ಹುಚ್ಚ ನನ್ ಮಗನೇ, ಈ ಟೈಮಲ್ಲಿ ನಂಗ್ ಕಣ್ಣಿಗೆ ಕಾಣಿಸೋದು ಈ ಎಣ್ಣೆ ಮತ್ ನಾನೇ, ಬೇರೆ ಏನೋ ಕಾಣಿಸಲ್ಲ ಲೇ. ಮತ್ ಈ ಬೀಭತ್ಸಕ್ಕೆಲ್ಲ ಕಾರಣನಾದ್ರೂ ಯಾರಪ್ಪ?